hello, namaskara ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತಮ್ನೇಲ್ ಆಲ್ರೆಡಿ ವಿಡಿಯೋ ನೋಡಿರ್ತೀರಾ ಯಾವ್ದ್ರ ಬಗ್ಗೆ ಅಂತ. ಮದುವೆ ಆದ್ಮೇಲೆ ನನ್ನ ಪತಿ ದೇವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ಆ್ಯಂಡ್ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಒಂದು ಡೇಟ್ ನೈಟ್ ಹೋಗೋಣ ಅಂತ ಕೇಳಿದಾಗ ಆ್ಯಕ್ಚುಲಿ ನಗೊಂದು ಸ್ವಲ್ಪ ಮೂಡಿರಲಿಲ್ಲ ಹೋಗೋಕ್ಕೆ, ಬಟ್ ಸ್ಟಿಲ್ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಔಟ್ ಫೈನಲಿ ಡೇ. ಹಾಗಾಗಿ ಇವತ್ತು ಸೂಪರ್ ಆಗಿ ರೆಡಿ ಆಗಿಬಿಟ್ಟೆಲ್ಲ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡಬೇಕು, ಫಸ್ಟು ಮೇಕಪ್ ಮಾಡ್ಕೋಬೇಕು, ಆಮೇಲೆ ಬಟ್ಟೆ ಸೆಲೆಕ್ಟ್ ಮಾಡಬೇಕು. ಹಾಗಾಗಿ ಲೆಟ್ಸ್ ಗೆಟ್ ರೆಡಿ. ಹಪ್ಪಳ ಈ ತರ ಕ್ರ್ಯಾಕ್ ಆದ್ರೆ ಸಕ್ಕದಾಗಿರುತ್ತೆ, ಆದ್ರೆ ಅದೇ ನಮ್ಮ ಮೇಕಪ್ ಈ ತರ ಕ್ರ್ಯಾಕ್ ಆದ್ರೆ ಸೊ ನಮ್ಮ ಮೇಕಪ್ ಈ ತರ ಕ್ರ್ಯಾಕ್ ಆಗದೆ ಲಾಂಗ್ ಲಾಸ್ಟಿಂಗ್ ಆಗಿ ಸಕ್ಕದಾಗಿ ಕಾಣೋದಕ್ಕೆ ನಾನೊಂದು ಸ್ವಲ್ಪ ಪ್ರಾಡಕ್ಟ್ ರೆಕಮೆಂಡೇಶನ್ ತಗೊಂಡ್ಬಂದಿದ್ದೀನಿ. ಇಟ್ ಇಸ್ ದಿ ಫೇಸಸ್ ಕೆನಡಾ ಫಿಕ್ಸ್ ಅಂಡ್ ಫಿನಿಶ್ ಕಿಟ್. ಅದ್ರಲ್ಲಿ ನಮ್ಗಿರುವಂತ 2 ಪ್ರಾಡಕ್ಟ್ ಅಂದ್ರೆ ಒಂದು ಫಿಕ್ಸರ್ ಅಂಡ್ ಫೌಂಡೇಶನ್. ಸೊ ಮೇಕಪ್ ನ ನಾವು ಬಿಗಿನ್ ಮಾಡೋಕ್ಕಿಂತ ಮುಂಚೆ ಈ ಫಿಕ್ಸರ್ ನ ಅಪ್ಲೈ ಮಾಡ್ತೀನಿ. ದಿಸ್ ಇಸ್ ದಿ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್ ಫ್ರಮ್ ಫೇಸಸ್ ಕೆನಡಾ. ಈ ಮೇಕಪ್ ಫಿಕ್ಸರ್ ನನಗೆ ನನ್ನ ಮೇಕಪ್ ನ 12 hours ವರೆಗೂ ಇಂಟ್ಯಾಕ್ಟ್ ಆಗಿ ಇಡುತ್ತೆ. ಇಟ್ ಆಲ್ಸೋ ಗಿವ್ಸ್ ಮೀ ದಟ್ ನಾನ್ ಸ್ಟಿಕಿ ಡ್ಯೂಯಿ ಫಿನಿಶ್ ಕೈಂಡ್ ಲುಕ್ ಅಂಡ್ ಆಲ್ಸೋ ನನ್ನ ಸ್ಕಿನ್ ನ ಹೈಡ್ರೇಟೆಡ್ ಆಗಿ ಇಡುತ್ತೆ. ಓಕೆ, ಸೊ ಫಿಕ್ಸರ್ ನ ಅಪ್ಲೈ ಮಾಡಿದಾಗಿದೆ. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್. ಫೇಸಸ್ ಕೆನಡಾ ಅವರ ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತೀನಿ. ಇಟ್ಸ್ ಅ 3-in-1 ಫೌಂಡೇಶನ್. ಈ ಫೌಂಡೇಶನ್ 24 hours ವರೆಗೂ ಸ್ಕಿನ್ ನ ಮಾಯಿಶ್ಚರೈಸ್ಡ್ ಆಗಿ ಇಡುತ್ತೆ ಅಂಡ್ ಗಿವ್ಸ್ ಅಸ್ ದಿ ಮ್ಯಾಟ್ ಫೌಂಡೇಶನ್ ಕವರೇಜ್. ಇದರಲ್ಲಿ SPF 30 ಕೂಡ ಇರೋದ್ರಿಂದ ಬಿಸ್ಲಿಗೆ ಹೋದಾಗ ನೀವು ಏನು ವರಿ ಮಾಡೋದೇ ಬೇಡ. ಸೊ ಫಿಕ್ಸರ್ ಡನ್, ಫೌಂಡೇಶನ್ ಡನ್. ನೆಕ್ಸ್ಟ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಯಾಕೆಂದ್ರೆ ಈ ಸ್ಟೆಪ್ ಇಲ್ಲದೆ ಮೇಕಪ್ ಕಂಪ್ಲೀಟೇ ಆಗಲ್ಲ. ಅಂಡ್ ದಟ್ಸ್ ಮೈ ಫೇವರೇಟ್, ವಿಚ್ ಇಸ್ ಅಪ್ಲೈಯಿಂಗ್ ದ ಲಿಪ್ಸ್ಟಿಕ್. ಫೇಸಸ್ ಕೆನಡಾ ಅವರ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಚಾಕೋ ಕುಟೂರ್. ಜಸ್ಟ್ 1 ಸ್ವೈಪ್ ಅಲ್ಲಿ ಅಪ್ಲೈ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್, ಕ್ರ್ಯಾಕ್ ಪ್ರೂಫ್, ಹೈಲಿ ಪಿಗ್ಮೆಂಟೆಡ್ ಆಗಿರುತ್ತೆ. ಆಲ್ಸೋ ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ ಆಸ್ ಇಟ್ ಕಾಸ್ಟ್ ಜಸ್ಟ್ ಅಂಡರ್ ₹250. ನೀವೇನಾದ್ರೂ ಬೆಂಗಳೂರು, ಚೆನ್ನೈ ಅಥವಾ ಕೊಚ್ಚಿಲಿದ್ರೆ ನಿಮ್ಮ ಆರ್ಡರ್ ನ ಜಸ್ಟ್ 2 to 3 hours ಅಲ್ಲಿ ಪಡಿಬಹುದು ಎಕ್ಸ್ಕ್ಲೂಸಿವ್ಲಿ ಆನ್ ದಿ ಪರ್ಪಲ್ ಆಪ್. ಈ ಔಟ್ಫಿಟ್ ನಾನು ಚೂಸ್ ಮಾಡಿದ್ದೀನಿ. ಈ ಔಟ್ಫಿಟ್ ನ ನೀವು ನೋಡಿರ್ತೀರಾ. ಫಿಯಾನ್ಸೆ ನಾನು ಇಂಟ್ರೊಡ್ಯೂಸ್ ಮಾಡಿದಂತ ವಿಡಿಯೋಲಿ ನಾನು ಇದೇ ಔಟ್ಫಿಟ್ ಹಾಕಿದೆ. ಸೊ ಐಮ್ ಜಸ್ಟ್ ರಿಪೀಟಿಂಗ್ ದಟ್. ಅದ್ರ ಜೊತೆ ಐಮ್ ಜಸ್ಟ್ ಗೋನಾ ಪೇರ್ ದಿಸ್ ಇಯರಿಂಗ್ಸ್, ದಿಸ್ ವಾಚ್, ಹ್ಯಾಂಡ್ ಬ್ಯಾಗ್ ತರ್ತಿದ್ದೀನಿ. ಇಯರಿಂಗ್ಸ್ ಡನ್, ವಾಚ್ ಡನ್, ಮೇನ್ ಆಕ್ಸೆಸರಿ ಹ್ಯಾಂಡ್ ಬ್ಯಾಗ್. ಇದು ಅಲನ್ ಸೋಲಿ ಹ್ಯಾಂಡ್ ಬ್ಯಾಗ್. ಸೊ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಒನ್ ಲಾಸ್ಟ್ ಟೈಮ್ ನನ್ನ ಕಂಪ್ಲೀಟ್ ಮೇಕಪ್ ನ ಸೀಲ್ ಮಾಡೋಕ್ಕೆ ಮತ್ತೆ ನಾನು ಫಿಕ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ. Now I'm all ready to go out. ಓಕೆ, ಸೊ ಪರ್ಫೆಕ್ಟ್ ಆಗಿ ರೆಡಿ ಆಗಾಯ್ತು ಆ್ಯಂಡ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಓಕೆ, ಸೊ ವೇರ್ ಆರ್ ವಿ ಗೋಯಿಂಗ್? ಎಲ್ಲಿಗೆ ಹೋಗ್ತಿದ್ದೀವಿ? ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇದ್ದೀವಿ. JP ನಗರ್ ದೀಪಾಮ್ಸ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ವಾರ ಆದರೆ ಮದುವೆ ಆಗಿ 1 ತಿಂಗಳಾಗುತ್ತೆ. ಸೊ ಫೈನಲಿ ಸಮ್ಮನ್ ಹ್ಯಾಸ್ ಗಾಟ್ ಟೈಮ್. ಸೊ ಸಾರಿ. ಅವ್ರವ್ರ ವರ್ಕಲ್ಲಿ ತುಂಬ ಬ್ಯುಸಿ ಇದ್ದರು. ಸೊ ಅದಕ್ಕೆ ನಾವು ಎಲ್ಲೂ ಹೋಗಿರಲಿಲ್ಲ. ಆ್ಯಂಡ್ ನಮ್ಮಮ್ಮ ಮನೇಲಿದ್ದೆ ಆ್ಯಂಡ್ ಹೀಗೆ ಓಡಾಟ ಇತ್ತಲ್ಲ, ಅಲ್ಲಿ ಇಲ್ಲಿ ನಮ್ಮಮ್ಮ ಮನೆಯಿಂದ ಇಲ್ಲಿಂದಲ್ಲಿ. ಸೊ ಟೈಮ್ ಆಗಿರಲಿಲ್ಲ ನಮ್ಮಿಬ್ರಿಗೂ ಎಲ್ಲೂ ಹೋಗೋಕ್ಕೆ. ಸೊ ಇವತ್ತು ಹೊರಗಡೆ ಊಟಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಪ್ಲ್ಯಾಂಡ್ ಅಲ್ಲ, ನಾನು ಗ್ರೀನ್ ಹಾಕ್ಕೊಂಡಿದ್ದು ನೋಡಿ ನಾನು ಗ್ರೀನೇ ಹಾಕ್ಕೊಳ್ಳೋದು ಅಂತ ಅವ್ರು ಹಾಕ್ಕೊಂಡಿದ್ದಾರೆ. ಅವ್ರಿಗೆ ನನ್ನ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋಕ್ಕೆ ನಿಬ್ಬಿ ಲವ್ ಸ್ಟೋರಿ ಮಾಡ್ತಾ ಇದ್ದಾರೆ. He wants to copy. ನಾನು ಯಾವ ಕಲರ್ ಹಾಕ್ತೀನಿ ಆ ಕಲರಿಗೆ ಮ್ಯಾಚ್ ಮಾಡೋಕೆ ಅವರಿಗೆ ತುಂಬ ಇಷ್ಟ. ಅದಕ್ಕೆ ಹೌದು, ರೆಸರ್ವೇಷನ್ ಮಾಡಿಲ್ಲ ಟೇಬಲ್ಲು. ಸೊ ಸದ್ಯಕ್ಕೆ ಗೊತ್ತಿಲ್ಲ ನಮಗೆ ಟೇಬಲ್ ಸಿಗುತ್ತೋ ಇಲ್ವೋ ಅಂತ. ಟೇಬಲ್ ರೆಸರ್ವೇಷನ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಸಂಡೇ ನೈಟ್ ಅಲ್ವಾ ಸಿಗುತ್ತೆ ಅಂತ ನಂಬಿಕೆ. ಫ್ರೈಡೇ ನೈಟು ಸ್ಯಾಟರ್ಡೆ ನೈಟ್ ಸ್ವಲ್ಪ ಕಷ್ಟ. ಪೇಷನ್ಸಿಂದ ಕಾಯ್ತಾ ಇದ್ದಾರೆ. ಆ್ಯಂಡ್ ನಾವು ಹೋಗ್ತಾ ಇರೋದು ಇಟ್ಸ್ ಅ ಪಬ್ ಅಲ್ಲ. ಸೊ ರೆಸರ್ವೇಷನ್ಸ್ ಆರ್ ಮ್ಯಾಂಡೇಟ್ರಿ. ಓಕೆ, ಸೊ ತುಂಬ ಜನ ತುಂಬ ಚೆನ್ನಾಗಿರೋ ಕಮೆಂಟ್ಸ್ ಎಲ್ಲ ನನಗೆ ಪ್ರೀವಿಯಸ್ ವೀಡಿಯೋಸ್ ನನ್ನ ಮತ್ತು ಜಯಂತ್ ಅವ್ರ ವೀಡಿಯೋಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ತುಂಬ ಜನ ತುಂಬ ಚೆನ್ನಾಗಿ ಸರ್ಕಾಸ್ಟಿಕ್ಲಿ ಕಮೆಂಟ್ಸ್ ಕೂಡ ಕೊಟ್ಟಿದ್ದೀರಾ. ಅವ್ರಿಗೂ ಥ್ಯಾಂಕ್ ಯು. ಪ್ಲೀಸ್ ಡೋಂಟ್ ವರಿ, ನಾನು ಆ ಕಮೆಂಟ್ಸ್ನೆಲ್ಲ ಡಿಲೀಟ್ ಮಾಡಾಯಿತು. ನನಗೇನು ಖುಷಿ ಕೊಡುತ್ತೋ ನಾನು ಅದನ್ನು ನನ್ನ ಚಾನಲಲ್ಲಿ ನನ್ನ ಪೋಸ್ಟ್ ಮೇಲೆ ಇಟ್ಕೋತೀನಿ. ನನಗೇನು ಖುಷಿಯಾಗಿಲ್ಲ ಇಫ್ ಐ ಫೈಂಡ್ ದೆಮ್ ವೆರಿ ಅನಾಯಿಂಗ್.
ಜಸ್ಟ್ ಡಿಲೀಟ್ ಬ್ಲಾಕ್ ಆ್ಯಂಡ್ ಮೂವ್ ಆನ್ ಆಗಿಬಿಡ್ತೀನಿ ನನ್ನ ಲೈಫಲ್ಲಿ. ಅದನ್ನೇ ಮಾಡಿದ್ದೀನಿ. ಆ್ಯಂಡ್ ತುಂಬ ಕಮೆಂಟ್ಸ್ನ ಜಯಂತ್ ಅವ್ರು ನೋಡಿ ಈ ಕಮೆಂಟ್ನ ಡಿಲೀಟ್ ಮಾಡು ಅಂತ ಹೇಳಿ ನನಗೆ ನನ್ನ ಕೈಲಿ ಮಾಡಿಸಿದ್ದಾರೆ. ಸೊ ಐ ಡೋಂಟ್ ನೋ, ಪೀಪಲ್ ತುಂಬ ಈಸಿಲಿ ಜಡ್ಜ್ ಮಾಡ್ತಾರೆ ಯಾರನ್ನೇ ಆದರೂ ಅಂತ ನನಗೆ ಗೊತ್ತು. ನನಗಿನ್ನ ಹೆಚ್ಚಾಗಿದ್ರ ಬಗ್ಗೆ ಯಾರಿಗೆ ಗೊತ್ತು ಹೇಳಿ. ಎಷ್ಟು ನನ್ನ ಜಡ್ಜ್ ಮಾಡಿದ್ದಾರೆ ಜನತೆ ಅಂತ ನನಗೆ ಗೊತ್ತು. ತುಂಬ ಪ್ರೀತಿ ಕೊಟ್ಟಿದ್ದಾರೆ, ಬಟ್ ಜಡ್ಜ್ ಅಂತೂ ತುಂಬ ಜನ ತುಂಬ ಟೈಮಿಂದ ಮಾಡಿದ್ದಾರೆ. ಸೊ ಇದೇ ಥರ ನನ್ನ ಮತ್ತು ಅವ್ರ ಬಾಂಡಿಂಗು ಅದು ಎಲ್ರಿಗೂ ಪ್ರಾಬಬ್ಲಿ ಅರ್ಥ ಆಗಲ್ಲ. ವಾಟ್ ಯು ಥಿಂಕ್? ಒಬ್ಬೊಬ್ರಿಗೆ ಒಂದೊಂದು ಥರ ರ್ಯಾಪೋ ಇರುತ್ತೆ ಅವರ ಹಸ್ಬೆಂಡ್ ಜೊತೆ ಅಥವಾ ಅವ್ರ ಬಾಯ್ ಫ್ರೆಂಡ್ ಜೊತೆ. ಸೊ ನನ್ನ ರ್ಯಾಪೋ ಅವ್ರ ಜೊತೆ ಒಂದು ರೀತಿ ಇತ್ತು. ಅದು ನಮ್ಮಿಬ್ರಿಗೆ ಅರ್ಥ ಆದರೆ ಐ ಥಿಂಕ್ ಇಟ್ಸ್ ಬೆಟರ್ ವೇ. ಬಟ್ ಅ ಲಾಟ್ ಆಫ್ ಪೀಪಲ್ ಹ್ಯಾಡ್ ಅ ಲಾಟ್ ಆಫ್ ಕಾಮೆಂಟ್ಸ್ ಅಂಡ್ ಸಜೆಷನ್ಸ್ ಟು ಗಿವ್. ಬಟ್ ಐ ಫೀಲ್ ನಮ್ಮಿಬ್ರಿಗೆ ಹೆಂಗೆ ಕಂಫರ್ಟಬಲ್ ಇರುತ್ತೆ ನಾವಿಬ್ರು ಆ ರೀತಿ ಬದುಕಿದ್ರೆ ಬೆಟರ್ ಅನ್ಸುತ್ತೆ. ಏನಂತೀರ? ಏನು ಅಂದರೆ ತುಂಬ ಜನ ಖುಷಿಯಾಗುತ್ತೆ ಅನ್ಸುತ್ತೆ ಆ ಥರ ನಾನು ಮಾತಾಡಿದ್ರೆ. ಪಾಪ ಅರ್ಗಿಸ್ಕೊಳಕ್ಕಾಗಲ್ಲ. ಫಿಲಮಲ್ಲಿ ಹೀರೋನ ಕತ್ತೆ ಅಂತ ಕರೆದ್ರೆ ಅದನ್ನು ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ಒಬ್ಬರು ರಿಯಲ್ ಲೈಫಲ್ಲಿ ಅವರ ಪಾರ್ಟ್ನರ್ನ ಯಾಕೋ ಅಂದರೆ ಏನು ರೆಸ್ಪೆಕ್ಟ್ ಇಲ್ಲ, ಹಂಗೆ ಮಾತಾಡ್ತೀರಾ ಗಂಡನ ಜೊತೆ ಅಂತಾರೆ. ಐ ಡೋಂಟ್ ನೋ. ಫಿಲ್ಮ್ ಮೂವಿ ರೆಫರೆನ್ಸ್ ಗೊತ್ತಾದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನಂದು ಒಂಥರ ಫನ್ ಪ್ರೀ ಹೋಗ್ಬಿಟ್ಟು ರಿಯಲ್ ಟಾಕ್ ಪ್ರೀ. ವೆಲ್ಕಮ್ ಟು ಮೈ ರಿಯಲ್ ಟಾಕ್, ವೆಲ್ಕಮ್ ಟು ಮೈ ಟೆಡೆಕ್ಸ್ ಅಲ್ಲ ಅದು, ಅದೇ ಅನ್ಕೊಂಡು ಆ ಲೈನ್ ಇನ್ನೂ ಯೂಸ್ ಮಾಡಿರೋಣ ಅಂತ. ಟೆಡೆಕ್ಸ್, ವೆಲ್ಕಮ್ ಟು ಮೈ ಟೆಡೆಕ್ಸ್ ಅನ್ಕೊಂತ ಹೇಳೋಣ ಅನ್ಕೊಂಡ್ರೆ. ಬಟ್ ಇಷ್ಟ ಮ್ಯಾಟ್ರು. ನಾನು ಡ್ರೈವಿಂಗ್ ಕಲಿಬೇಕಂತ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ DL ಇದೆ, ಬಟ್ ನನಗೆ ಅಭ್ಯಾಸ ತಪ್ಪೋಗಿದೆ ಕಾರ್ ಓಡಿಸೋದು. ಹಾಗಾಗಿ ನನ್ನ ಕೈಲಿ ಯಾರು ಕಾರ್ ಕೊಟ್ಟಿಲ್ಲ, ತೊಗೊಂಡು ಓಡಿಸಮ್ಮ ದಿನ ಅಭ್ಯಾಸ ಮಾಡು ಅಂತ. ನಮ್ಮ ಮನೇಲಿ ಒಂದು ಸ್ವಲ್ಪ ಹಂಪ್ ಎಗ್ರಿಸಿದ್ರು ನಮ್ಮಣ್ಣ ಅಂತಿದ್ದ. ಅದಕ್ಕೆ ನೀನು ಕಾರೇ ಮುಟ್ಟಲ್ಲ ಅಂತ ಬಿಟ್ಬಿಟ್ಟೆ. ಇಟ್ ಈಸ್ ಟಿಪಿಕಲಿ ಎವ್ರಿ ಅಣ್ಣ ತಂಗಿ ಎವರ್. ಸೊ ಹಾಗಿತ್ತು ಮ್ಯಾಟ್ರು. ಚೆನ್ನಾಗಿ ಕಾಣಿಸ್ತಾ ಇದೀನ? ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಕ್ಯೂಟಾಗಿ ಕಾಣಿಸ್ತೀನಿ ಅಂತ ನನಗೇನು ಅನ್ನಿಸ್ತಿದೆ. ಏನನ್ಸುತ್ತೆ ನಿಮಗೆ ಜಯಂತ್? ಹೇಗೆ ಕಾಣಿಸ್ತಾ ಇದ್ದೀನಿ? ಆಲ್ವೇಸ್ ಯಾವಾಗಲೂ ಚೆನ್ನಾಗಿ. ಇಲ್ಲಿ ನನ್ನ ನೋಡ್ಕೊಂಡು ಹೇಳಿ. ನೀನು ನನಗೆ ಹೇಳ್ತಾ ಇಲ್ಲ, ನಾನು ನಿನಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನನ್ನ ನೋಡ್ಕೊಂಡು ಹೇಳಿ ಅಂದೆ. ನಿನ್ನ ನೋಡ್ಕೊಂಡೇ ಹೇಳ್ತಾರೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಆಲ್ವೇಸ್ ಯಾವಾಗಲೂ ಚೆನ್ನಾಗಿ. ಆ ಕಡೆ ತಿರ್ಕೊಂಡು ಹೇಳ್ತಿದ್ದೀನಿ. ಯಾವಾಗಲೂ ಚೆನ್ನಾಗಿ. ಯಾವಾಗಲೂ ಚೆನ್ನಾಗಿ ಕಾಣೋರಿಗೆ ಏನಕ್ಕೆ ಹೇಳಬೇಕು ಅಂತ ಅವ್ರು ನನಗೆ ಕಾಂಪ್ಲಿಮೆಂಟೇ ಮಾಡಲ್ಲ. ಅದಕ್ಕೆ ಮದುವೆ ದಿನ ನನಗೆ ಕಾಂಪ್ಲಿಮೆಂಟೇ ಮಾಡಲಿಲ್ಲ. ಸುಳ್ಳು, ಬರೀ ಸುಳ್ಳು. ಮದುವೆ ದಿನ ಒಂದು ಚೆನ್ನಾಗಿ ಕಾಣ್ತಿದ್ದೆ ಅಂತ. ಇಟ್ಸ್ ಓಕೆ. ನನಗೆ ನಾನೇ ಹೇಳ್ಕೊಂಡೆ ಮಿರರ್ ನೋಡ್ಕೊಂಡು ಹೇಗೆ ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೆ, ಸೊ ಪ್ರಿಟಿ ವಾವ್ ಅಂತ. ದಟ್ ಐ ಡೂ ಆಲ್ವೇಸ್. ಸೊ ಯಾರು ಹೇಳೋದೇ ಇಲ್ಲ ಅಲ್ವಾ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇವತ್ತು, ತುಂಬ ಹ್ಯಾಂಡ್ಸಮ್ ಆಗಿದೆ ಅಂತ. ಹುಡುಗಿ ಮತ್ತೆ ಯಾವಾಗಲೂ ಹೇಳಬೇಕು. ಹುಡುಗಿರು ಒಂಥರ ಹೂ ಥರ, ಮಗು ಮನಸ್ಸು ಹುಡುಗಿರಿಗೆ ಹೂ ಥರ. ಒಂದು ಸ್ವಲ್ಪ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡ್ರೆ ತುಂಬ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರ್ತೀರ ಅಂತ. ಅದೇ ಎಲ್ಲ ಅದಕ್ಕೆ ಬರುತ್ತೆ. ಹುಡುಗರು ಏನು ಮತ್ತೆ ವ್ಯಾಲ್ಯೂನೇ ಇಲ್ವಾ? ಹುಡುಗರಿಗೆ ನಾವು ಅದೇ ಮೆಂಟಲ್ ಸ್ಟೆಬಿಲಿಟಿ ಕೊಟ್ಟು ಸಾಕ್ತಾ ಇರ್ತೀವಲ್ಲ ಲೈಫಲ್ಲಿ, ಅಷ್ಟು ಸಾಕು. ಇನ್ನರ್ ಪೀಸ್. ಅದು ನಿಮ್ಗೆ ಇನ್ನರ್ ಪೀಸ್ ಬೇಕು ಅಂದ್ರೆ ಮನೇಲಿರೋ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಅವಾಗ ನಿಮ್ಗೆ ಇನ್ನರ್ ಪೀಸ್ ಔಟರ್ ಪೀಸ್ ಎಲ್ಲ ಕಡೆಯಿಂದ ಎಲ್ಲ ಪೀಸ್ ಅಷ್ಟೇ. ಮೇಘ್ನಾಗೆ ಮೆನ್ಯೂಲಿ ಏನೂ ಇಷ್ಟ ಆಗಲಿಲ್ಲ, ಅದಕ್ಕೆ ಲಿಮಿಟೆಡ್ ಮೆನು ಅಂತ ಇದೆ. ಆ ಕೋಪನ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ. ನಾನೇನು ಮಾಡೋಕ್ಕಾಗತ್ತೆ? ಮೆನ್ಯೂಲಿ ಈ ರೆಸ್ಟೋರೆಂಟ್ ಪಬ್ಬಲ್ಲಿ ಮೆನು ಲಿಮಿಟೆಡ್ ಇದ್ದರೆ ನಾನೇನು ಮಾಡೋಕ್ಕಾಗತ್ತೆ? ನಂದೇನು ತಪ್ಪಿದೆ ಇದರಲ್ಲಿ?
ಹುಡುಗರ ಕಷ್ಟ ಜಗತ್ತಲ್ಲಿ ಯಾರಿಗೂ ಗೊತ್ತಾಗಲ್ಲ. ಏನಂತೀರಾ ಮೇಘ್ನಾ? ಹಂಗೇನಿಲ್ಲ, ಅದಕ್ಕಿಂತ 100 ಟೈಮ್ಸ್ ಜಾಸ್ತಿ ಇವೆಲ್ಲ ಹುಡುಗಿ ಕಷ್ಟಪಡ್ತಾರೆ. ಕೋಲ್ಡ್ ಕಾಫಿ ಆ್ಯಂಡ್ ಇದೆಂಥದ್ದು ಗ್ವಾವಾ ಡ್ರಿಂಕ್, ಪೈನಾಪಲ್ ಆ್ಯಂಡ್ ಗ್ವಾವಾ ಡ್ರಿಂಕ್. ದಟ್ ಇಸ್ ಸಮ್ ಚಿಕನ್ ಬೀಯಿಂಗ್ ಈಟನ್ ಬೈ ಜೈ. ನಂದು ವೆಜ್ ಬಂದಿಲ್ಲ ಊಟ ಇನ್ನು, ಅವ್ರದ್ದು ನಾನ್ ವೆಜ್ ತಿಂತಾ ಇದ್ದಾರೆ. ಫುಡ್ ತಿಂತೀವಿ. ಚೆನ್ನಾಗಿದೆಯಾ? Guava and pineapple with chaat masala. Tandoori aloo. Taste ಮಾಡೋಣ ಹೇಗಿದೆ ಅಂತ. ಮಮ್ಮ ಬ್ಯಾಗ್ ಬಿಟ್ಟು ಬಂದ್ಬಿಟ್ಟಿದೆ. ನಾನು ಜ್ಞಾಪಿಸಿದ್ದೆ. ಥ್ಯಾಂಕ್ಸ್. ಹಾಂ, ಸೇ ಸಮಥಿಂಗ್. ಓ, ಈ ಜೋಕ್ನ ನಾನೇ ಕಂಡಿಡ್ದಿದ್ದು. ಹೆಂಗಿತ್ತು ಫುಡ್ಡು? ವೆರಿ ಆವ್ರೇಜ್. ಓಕೆ, ನಂಗೆ ಗೊತ್ತಿಲ್ಲ ನೀನು ಮಾತಾಡೋದು ಕೇಳಿಸುತ್ತಾ ಇಲ್ವಾ ಅಂತ. ಇಲ್ಲ, ಆವ್ರೇಜ್ ಆಗಿತ್ತು, ಅಷ್ಟೊಂದೇನು ಚೆನ್ನಾಗಿತ್ತು ಅಂತ. ಓಕೆ, ನಿಂಗೇನು ಅನಿಸ್ತು? ನಮ್ಮ ಕಾರು ಬಂತು. ಫುಡ್ ವರ್ಸ್ಟ್ ಆಗಿತ್ತು. ಕಾರ್ ಬಂತು, ಗಾಡಿ ನಂಬರ್ ಎಲ್ಲ ತೋರಿಸ್ಕೊಂಡು ಬ್ಲರ್ ಮಾಡಿಬಿಡು. ನೋ, ಏನಿದು AI ಟೆಕ್ನಾಲಜಿ. ನಾನು ಅಲ್ಲಿ ವಿಕ್ರಾಂತ್ ರೋಣ ಗ್ರಾಫಿಕ್ಸ್ ಮಾಡ್ತಾ ಇದ್ದೀನಿ. ಎಡಿಟರ್ ಮಾಡ್ತಾರೆ. ಯು ಕ್ಯಾನ್ ಡೂ ಎನಿಥಿಂಗ್. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಸೊ ಇವಾಗ ಪಬ್ಬಲ್ಲಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಪ್ರೂಫ್. ನಾನು ಎಕ್ಸ್ಟ್ರೋವರ್ಟು, ಇವ್ರು ಇಂಟ್ರೋವರ್ಟು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಪ್ರೂಫ್. ಅದು ಏನಂತ ನೀವು ಹೇಳ್ತೀರಾ, ನಾನು ಹೇಳ? ಇಲ್ಲ, ನೀವೇ ಹೇಳಿ. ನಾವು ಅದು ಹೇಳೋಕ್ಕೂ ನಾವು ಇಂಟ್ರೋವರ್ಟ್. ಸೊ ಪಬ್ಬಲ್ಲಿ ಊಟ ಸಖತ್ ವರ್ಸ್ಟ್ ಆಗಿತ್ತು, ನನಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಆ್ಯಂಡ್ ಅದನ್ನು ನಮಗೇನಂತ ಎಂಜಾಯ್ ಕೂಡ ಮಾಡಲಿಲ್ಲ. ಒಂದು ವೆಜ್ ಸ್ಟಾರ್ಟರು, ಒಂದು ನಾನ್ ವೆಜ್ ಸ್ಟಾರ್ಟರ್ ತಿಂದರು. ಆ್ಯಂಡ್ ಅಷ್ಟಕ್ಕೆ ನಾವು ಒಂದು ಮಾಕ್ಟೇಲ್ ಆರ್ಡರ್ ಮಾಡಿದ್ವಿ, 2 ಅಷ್ಟೇ ತಿಂದ್ಬಿಟ್ಟು ಬಂದ್ವಿ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಐ ಥಿಂಕ್ ಹಿಸ್ ಫುಡ್ ವಾಸ್ ಓಕೆ. ಮೈನ್ ವಾಸ್ ಲೈಕ್ ವೆರಿ ಪಥೆಟಿಕ್. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಅವ್ರ ಪಾಪ ವೇಟರ್ ಬಂದು ಕೇಳಿದ್ರು, ಹೌಸ್ ಫುಡ್ ಮ್ಯಾಮ್, ಚೆನ್ನಾಗಿದೆಯಾ ಅಂತ. ಐ ಟೋಲ್ಡ್ ಇವ್ರು ಯಾ ವೆರಿ ನೈಸ್ ಅಂತ ಅಂದರು. ಆ್ಯಂಡ್ ನಾನು ಓಪನ್ ಆಗಿ ಹೇಳಿದೆ, ಫುಡ್ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಐ ರಿಯಲಿ ಡೆಂಟ್ ಲೈಕ್ ಇಟ್ ಅಂತ. ಅವ್ರ ಆಮೇಲೆ ಪಾಪ ಏನಾಯ್ತು ಮ್ಯಾಮ್, ಏನು ಮ್ಯಾಮ್, ರಿಯಲಿ ಸಾರಿ ಅಂದರು. ಸಾರಿ ಯಾಕೆ ಕೇಳ್ತಿರೋ, ಫುಡ್ ಟೇಸ್ಟ್ ಹಿಂಗಿರ್ಬೇಕಾದ್ರೆ ಸಾರಿ ಕೇಳ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಆ್ಯಂಡ್ ಪಾಪ ಮಾಡಿರೋ ಶೆಫು ಸಾರಿ ವೇಟ್ರ್ ಕೇಳಿದ್ರೆ ಎಲ್ಲಿಗೆ ಬಂತು ಉಪಯೋಗ ಅಲ್ವಾ. ಅದಕ್ಕೆ ನಾನು ಆಮೇಲೆ ಹೇಳಿದೆ, ಇಲ್ಲ ನಂಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಫುಡ್, ಇಟ್ ವಾಸ್ ಅ ವೆರಿ ಬ್ಯಾಡ್ ಅಂತ. ಅದಕ್ಕೆ ಜಯಂತ್ ಅವರು ಹೇಳಿದ್ರು, ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎಕ್ಸ್ಟ್ರೋವರ್ಟ್ ಆ್ಯಂಡ್ ಇಂಟ್ರೋವರ್ಟ್. ಬಿಕಾಸ್ ನಾನಾಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ಲಿಲ್ಲ, ಸುಮ್ಮನೆ ತಿನ್ಕೊಂಡು ಬರ್ತಿದ್ದೆ ಅಂತ. ಬಟ್ ನಾವು ಒಂದು 300 ರೂಪಾಯಿ ಕೊಟ್ಬಿಟ್ಟು ಒಂದು ಸ್ಟಾರ್ಟರ್ ಆರ್ಡರ್ ಮಾಡಿ ತಿಂತಾ ಇದ್ದೀವಿ ಅಂದರೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಅವ್ರು ಕೇಳಿದಾಗ ಹೇಳೋ ರೈಟ್ಸ್ ನಮಗಿರುತ್ತೆ. ಹೇಗೆ ನೀವು ಎಲ್ಲರೂ ನನ್ನ ವೀಡಿಯೋ ಮೇಲೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡ್ತಿರಲ್ಲ, ಹಾಗೆ ಹೇಳಿದೆ ಅಷ್ಟೇ ನಾನು ಆನೆಸ್ಟ್ ಒಪಿನಿಯನು. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ನಮ್ಗೆ ಹೇಳೋಕ್ಕಾಗಲ್ಲ, ಅವ್ರು ಹೇಳಲ್ವಂತೆ, ನಾನು ಗೊತ್ತಲ್ಲ, ಎಕ್ಸ್ಟ್ರೀಮ್ಲಿ ಓಪನ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಥರ ಹೇಳಿಬಿಟ್ಟೆ ಅಷ್ಟೇ. ಇವಾಗ ಗೊತ್ತಿಲ್ಲ ಮನೆಗೆ ಹೋಗ್ತಾ ಇದ್ದೀವ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಪಾಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವಲ್ಲ, ಬೇರೆ ಹೊಟ್ಟೆನೇ ತುಂಬಿಲ್ಲ ನನಗೆ. ಅದು ಏನೋ ಕಷ್ಟಪಟ್ಟು ತಿನ್ಕೊಂಡು ಒಳ್ಳೆ, ಬಟ್ ನಂಗೆ ಇವಾಗ ಏನೂ ತಿನ್ಬೇಕಂತ ಅನಿಸಿಲ್ಲ. ಒಂಥರ ಅರ್ಧ ಹೊಟ್ಟೆ ತುಂಬಿದೆ, ಅರ್ಧ ಹೊಟ್ಟೆ ಎಂಟಿ ಅನಿಸ್ತಾ ಇದೆ. ಅದಕ್ಕೆ ಅವರು ಡೆಸರ್ಟ್ ತಿನ್ನೋಣ ಅಂತ ಹೇಳ್ತಿದ್ದಾರೆ, ಬಟ್ ನಂಗೆ ಅದನ್ನು ಇವಾಗ ತಿನ್ನೋಕೆ ಮೂಡಿಲ್ಲ. ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ತಿನ್ಬಿಡು, ಖುಷಿಯಾಗಿ ಮಲ್ಕೊಳ್ಳಿ. ಅನಿಸ್ತು, ಇವಾಗ ಅನಿಸ್ತಿಲ್ಲ.
ನಾನು ಎಷ್ಟು ಫಿಕಲ್ ಮೈಂಡೆಡ್ ಅನ್ನೋದಕ್ಕೆ ಇದೇ ಆ್ಯಕ್ಚುಲಿ ನಾನು ಫಿಕಲ್ ಮೈಂಡೆಡ್ ಅಲ್ಲ, ಆಗಲೇ ಅನ್ನಿಸ್ತಾ ಇತ್ತು ತಿನ್ಬೇಕಂತ, ಬಟ್ ಇವಾಗ ಅನ್ನಿಸ್ತಾ ನಿಂಗೇನು ತಿನ್ಬೇಕನ್ನಿಸ್ತದೆ? ನೀನು ಏನು ಬೇಕೋ ತಗೋ, ಅದ್ರಲ್ಲಿ ಮಿಕ್ಕಿದ್ದನ್ನು ನಾನು ತಿಂತೇನೆ. ಲೈಫ್ ಲೇಟ್ಲಿ ಸಾಕಾ? ನೀನು ತಗೋ. ಒಂದು ಚಾಕ್ಲೇಟ್ ಡೋನಟ್, ಒಂದು ಬ್ಲೂಬೆರಿ ಚೀಸ್ ಕೇಕ್ ತೊಗೊಳ್ಳೋಣ. ಬ್ಲೂಬೆರಿ ಚೀಸ್ ಕೇಕ್ ನಾನು ತಿನ್ನೋಕ್ಕಾಗಲ್ಲ, ನೀನು ಬೇಕಾದ್ರೆ ಬೆಲ್ಜಿಯಂ ಚಾಕ್ಲೇಟ್ ಚೀಸ್ ಇಲ್ಲ ಅದು ತೊಗೊಳ್ಳೋಣ. ತಗೋ. ತಿಂತೀಯಾ ನೀನು? ನಿನ್ನ ಕಾನ್ಫಿಡೆನ್ಸ್ ನಾನು ತಗೋತೀನಿ. ಬೇಡ ಬೇಡ ನನಗೆ. ಜಯಂತ್ ಅವ್ರು ಇದು ಬೇಡ, ನಾನು ಇದೇ ತಿಂತೀನಿ ಅಂತ ಹೇಳಿದ್ರು. ಸೊ ಇದು ಒಂದು ಚಾಕ್ಲೇಟ್ ಡೋನಟ್ ತಗೊಂಡು ಡೋನಟ್ನ ಹಿಂಗೆ ತಿಂದರೆ ಅದಕ್ಕೆ ಮರ್ಯಾದಿರಲ್ಲ. ಇದು ಶಿಷ್ಯ ನಾವು ಪಾರ್ಸಲ್ ತೊಗೊಂಡೋಗ್ತಿದ್ದೀವಿ ಅಂತ ಬಿಸಿನೇ ಮಾಡಿಲ್ಲ, ಹಂಗೆ ಕೊಟ್ಟಿದ್ದಾನೆ. ನನಗೆ ಮುಂಚೆನೇ ಗೊತ್ತಾಗಿದ್ದಿದ್ರೆ ಅವನಿಗೆ ಅಲ್ಲೇ ಹಣ ಬಿಸಿ ಮಾಡಿಕೊಡು ಅಂತ ಹೇಳ್ತಿದ್ದೆ. ಇಟ್ಸ್ ನಾಟ್ ಫ್ರೆಶ್. ಗ್ಲೆನ್ಸ್, ನಂಗೆ ಮೋಸ ಮಾಡಿದ್ರಿ ನೀವು ಇವತ್ತು. ಯಾಕೋ ಊಟದೆಲ್ಲ ಒಂಥರ ಆಯ್ತು. ಟುಡೇ ಇಸ್ ನಾಟ್ ಮೈ ಡೇ. ಹಾರ್ಡಿದೆ, ಸ್ವಲ್ಪ ಬಿಸಿ ಮಾಡಿಕೊಟ್ಟಿದ್ರೆ ಚೆನ್ನಾಗಿರೋದೇನೋ. ಫ್ರೆಶ್ ಅನ್ನಿಸ್ತಿಲ್ಲ. ಸಂಡೇ ನೈಟ್ ಒಂದು ಮೇ ಬಿ ಫ್ರೈಡೇನೇ ಎಲ್ಲ ಮಾಡಿ ಇಟ್ಬಿಟ್ಟಿದ್ದ ಅನ್ಸುತ್ತೆ. ಬಿಸಿ ಮಾಡಿದ್ರೆ ಚೆನ್ನಾಗಿರ್ತೈತಲ್ಲ. ಯು ವಾಂಟ್? ಅವತ್ತು ಹೇಳ್ತಿದ್ದು ತಗೊಂಡಿರೋದು ಅರ್ಧ ತಿಂತೀನಿ ಅಂತ. ಇವಾಗ ನಾನು ಇದೇ ತಿನ್ನಲ್ಲ, ಏನೇನು ತಿಂತೀಯ? ಸೊ ಎಸ್, ನಮ್ಮ ಡೇಟ್ ನೈಟ್ ಇಲ್ಲಿಗೆ ಮುಗ್ದಿದೆ. ಇನ್ನೇನು ನಮ್ಮ ಮನೆ ರೀಚ್ ಆಗ್ತೀವಿ, ಜಸ್ಟ್ 1 minute ಅವೇ ಫ್ರಮ್ ಹೋಮ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್. ಟೆಲ್ ಬಾಯ್. ಬಾಯ್. ನಾನು ನಿನಗೆ ಬಾಯ್ ಹೇಳ್ತೇನೆ. ಇಲ್ಲ, ಆಡಿಯನ್ಸಿಗೆ ಬಾಯ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೇಘನಾಸ್ ಚಾನಲ್, ಮೇಘನಾ ಶಂಕರಪ್ಪ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸಿ ಯು ಗೈಸ್.